ನಟ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಜೈಲಿಗೆ ಆಗಮಿಸಿದ್ದಾರೆ. ಕುಟುಂಬಸ್ಥರ ಸಮೇತ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಮೊನ್ನೆ ತಾನೇ ಕೊಲ್ಲೂರು ದೇವಸ್ಥಾನದಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದರ ಪ್ರಸಾದ ಸಮೇತ ಅವರು ಆಗಮಿಸಿದ್ದಾರೆ. ಶುಕ್ರವಾರ ಚಂಡಿಕಾ ಹೋಮವನ್ನ ವಿಜಯಲಕ್ಷ್ಮಿ ಅವರು ಮಾಡಿಸಿದ್ರು, ನವಚಂಡಿಕಾ ಯಾಗ. ಈಗ ಅವರು ಜೈಲಿಗೆ ಆಗಮಿಸಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಚೆಕ್ ಪೋಸ್ಟ್ ಮೂಲಕ ಅವರ ಕಾರು ಪಾಸ್ ಆಗಿದೆ. ಅಂದರೆ ಪತಿಯನ್ನ ಭೇಟಿಯಾಗೋ ಉದ್ದೇಶದಿಂದ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದಿರೋರು. ಮತ್ತು ಮೊನ್ನೆ ಶುಕ್ರವಾರ ಏನು ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗವನ್ನು ಮಾಡಿಸಿದ್ರು, ಅದರ ಪ್ರಸಾದವನ್ನು ಕೂಡ ತಂದಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಭೇಟಿಗಾಗಿ ವಿಜಯಲಕ್ಷ್ಮಿಯವರು ಬಂದಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರ ಜೈಲಿನ ಚೆಕ್ ಪೋಸ್ಟ್ನ ದೃಶ್ಯಗಳಿವು. ಅಲ್ಲಿ ಅವರ ಕಾರು ಪಾಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್ ಈ ಕಡೆ ಬನ್ನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ವಿಜಯಲಕ್ಷ್ಮಿ ಅವ್ರ ಜೊತೆ ಯಾರ್ಯಾರಿದ್ದಾರೆ? ರಕ್ಷಿತ್, ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಅವರ ಸಹೋದರ ದಿನಕರ್ ಅವರು ಕೂಡ ಬಂದಿದ್ದಾರೆ. ಅಂದ್ರೆ ಕಳೆದ ವಾರ ಅವರು ಏನು ಆ ಟೆಂಪಲ್ ರನ್ ಮಾಡಿದ್ರು, ಅಂದ್ರೆ ದರ್ಶನ್ ಅವರು ಸಂಕಷ್ಟದಿಂದ ದೂರವಾಗ್ಲಿ ಅನ್ನೋ ಕಾರಣಕ್ಕೆ, ಜೈಲಿನಿಂದ ಬೇಗ ಬಿಡುಗಡೆ ಆಗ್ಲಿ ಅನ್ನೋ ಕಾರಣಕ್ಕೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಅಂದ್ರೆ ನವಚಂಡಿ ಹೋಮವನ್ನ ನೆರವೇರಿಸಿದ್ರು. ಆ ಸಂದರ್ಭದಲ್ಲಿ ಪಡೆದಂತಹ ಪ್ರಸಾದವನ್ನ ಕೂಡ ಅವರ ಜೊತೆಯಲ್ಲಿ ಈಗಾಗಲೇ ತಂದಿದ್ದಾರೆ. ಅಂದ್ರೆ ದೇವರ ಪ್ರಸಾದವನ್ನ ಕೂಡ ತೆಗೆದುಕೊಂಡು ಬಂದು ಈಗ ಆ ಜೈಲಿನ ಒಳಗೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಎಂಟ್ರಿಯನ್ನ ಹಾಕಿದ್ದಾರೆ. ಅಂದ್ರೆ ಅವ್ರನ್ನ ವಿಸಿಟ್ ಮಾಡೋಕೆ ಬೇಕಾಗಿರುವಂತ ಫಾರ್ಮಾಲಿಟೀಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ 2 ದಿನ ಮಾತ್ರ ಅವಕಾಶ ಇರೋದ್ರಿಂದ ಇವತ್ತು ಭೇಟಿಗಾಗಿ ದಿನಕರ್ ಅವರ ಜೊತೆ ಬಂದಿದ್ದಾರೆ. ದಿನಕರ್ ಅವರು ಬಂದಂತ ಸಂದರ್ಭದಲ್ಲೇ ಕವಿರಾಜ್ ಅವರು ಕೂಡ, ಗೀತ ರಚನೆಕಾರ ಕವಿರಾಜ್ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ಬಾರಿ ಹೋದ್ರೆ ಒಂದು ಬಾರಿ ವಿಸಿಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಯಾವಾಗ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ಸಹೋದರ ದಿನಕರ್ ಅವರು ಬರ್ತಾರೋ ಅದೇ ಸಂದರ್ಭದಲ್ಲಿ ಈಗ ಗೀತ ರಚನೆಕಾರ ಕವಿರಾಜ್ ಅವರು ಕೂಡ ಬಂದಿರುವಂತದ್ದು. ಈಗಷ್ಟೇ ಹೊರಗೆ ಹೋಗಿರೋದು ಹೋಮವನ್ನು ಮಾಡಿದ್ರು. ಹೋಮ ಮಾಡಿದಂತ ಸಂದರ್ಭದಲ್ಲಿ ಕೊಲ್ಲೂರಿನಿಂದ ತಂದಂತಹ ಪ್ರಸಾದವನ್ನ ದರ್ಶನ್ ಅವರಿಗೆ ಕೊಡೋದಕ್ಕೆ ಈಗ ಸದ್ಯ ಪತ್ನಿ ಹಾಗೆ ಸಹೋದರ ಆಗಮಿಸಿದ್ದಾರೆ. ರಕ್ಷಕ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.